ವೆಲ್ಕಮ್ ಬ್ಯಾಕ್ ಟು ಮನುಕ್ಷಮಣ್ಣ. ಇವತ್ತು 28 ಫೆಬ್ರವರಿ ನಮ್ಮ ಯಜಮಾನ್ರ ಬರ್ತಡೇ. ಇವತ್ತು ನಾನು ನಗರ ಕರ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಅಂದರೆ ಇದೆ ನಮ್ಮ ಅಮ್ಮನ ಮನೆಗೆ. ಇವತ್ತು ರಸಮಲೈ ಮಾಡ್ತಿದ್ದೀನಿ. ಸಖತ್ತಾಗಿದೆ ರೆಸಿಪಿ ಕೂಡ. ನೀವು ಮಸ್ಟ್ ಟ್ರೈ ಮಾಡಿ. ಮನೇಲಿ ಮಿಲ್ಕ್ ಪೌಡ್ರ್ ಏನಾದರೂ ಇತ್ತಂದರೆ ಎಲ್ಲ ಹಾಲು ಸಹಿತ ತುಂಬ ಇತ್ತಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದನ್ನು ಸುಮಾರು ಸಲ ಟ್ರೈ ಮಾಡಿದ್ದೀನಿ, ನಂಗೆ ತುಂಬ ಚಲೋ ರಿಸಲ್ಟ್ ಕೊಟ್ಟಿದೆ ಯಾವಾಗಲಿದ್ರೂ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಾನು ರಸಮಲೈ ಮಾಡೋಕ್ಕಿಂತ ಮೊದಲು ಪಾತ್ರೆನೇ ಇಟ್ಕೊತಿದ್ದೀನಿ. 5.5 ಕಪ್ನಷ್ಟು ನೀರು ಮತ್ತು 4 ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲನ್ನ ರೆಡಿ ಮಾಡ್ಕೊತಿದ್ದೀನಿ. ನೀವು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ನನಗೆ ಇಲ್ಲಿ ಪಾತ್ರೆ ಚಿಕ್ಕದಿರೋದ್ರಿಂದ ನೀರು ಕಮ್ಮಿ ಆಯಿತು ಅನ್ನಿಸ್ತು ನನಗೆ. ಅಂದರೆ ನೀರೇನು ವೇಸ್ಟ್ ಆಗೋದಿಲ್ಲ, ನಮಗೆ ಚಪಾತಿ ಕಲಿಸ್ಕೊಳ್ಳೋಕ್ಕೆ ಇಲ್ಲ ಗಿಡಕ್ಕೆ ಅದು ಹಾಕೋಕ್ಕೆ ಯೂಸ್ ಆಗುತ್ತೆ. ಇದು ವೇಸ್ಟ್ ಆಗೋಲ್ಲ ನೀರು ಕೂಡ. ಮತ್ತು ಇದು ಹಾಲೆಲ್ಲ ಇದೆ ಅಲ್ವಾ, ನಾರ್ಮಲಾಗಿ ಹಾಲೆಲ್ಲ ಉಪ್ಪು ಬರುತ್ತಲ್ವ, ಅದೇ ರೀತಿಯಾಗಿ ಆಗಬೇಕು. ಸ್ವಲ್ಪ ಅಂದರೆ ಸ್ವಲ್ಪ 1 ನಿಮಿಷ ಅಷ್ಟೇ ನೀರು ಬಿಸಿ ಆದ ಬಂದರೆ ಆಮೇಲೆ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗಲ್ಲ, ತಣ್ಣೀರಲ್ಲಿ ಮಿಕ್ಸ್ ಮಾಡಬೇಡಿ, ಗಂಟಾಗುತ್ತೆ. ಆಮೇಲೆ ನೋಡಿ ಈ ಥರ ಹಾಲು ಉಪ್ಪು ಬರಬೇಕು. ಉಕ್ಕಿ ಬಂದಾದಮೇಲೆ ನಾನಿಲ್ಲಿ ವಿನೆಗರ್ನ ಯೂಸ್ ಮಾಡಿದ್ದೀನಿ. ನನಗಿಲ್ಲಿ ವಿನೆಗರ್ 1.5 ಕಪ್ನಷ್ಟು ಖರ್ಚಾಯಿತು. ನೀವು ವಿನೆಗರ್ ಅಥವಾ ನಿಂಬೆಹಣ್ಣು ಸಹಿತ ಯೂಸ್ ಮಾಡ್ಬೋದು. ನಿಂಬೆಹಣ್ಣಾದರೆ ಸ್ವಲ್ಪ ಹುಳಿ ಉಳಿಯುತ್ತೆ, ಮತ್ತು ತುಂಬ ಜಾಸ್ತಿ ನಿಂಬೆಹಣ್ಣು ಬೇಕಾಗುತ್ತೆ ಹಾಲು ಹೊಡಿಬೇಕಂದ್ರೆ. ತುಂಬ ಹಾಲಿದೆಯಲ್ವ ಇದು, ಅದಕ್ಕೆ ಹೆಚ್ಚು ಕಮ್ಮಿ 1.5 ಲೀಟ್ರಷ್ಟು ಹಾಲಿದೆ. ಇಲ್ಲಿ ಮಿಲ್ಕ್ ಪೌಡ್ರದ್ದು ರಸಮಲೈ ಮಾಡಿಕೊಂಡು ಹಾಲನ್ನು ಸೇಮ್ ಇದೇ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ನೋಡಿಕೊಂಡೆ ನೀವು ಹಾಲು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಬಿಟ್ಟರೆ ಸಾಕು, ಹಾಲು ಹೊಡಿತಾ ಬಂದುಬಿಡುತ್ತೆ, ಬೇಗನೆ ಹೊಡೆಯುತ್ತೆ ಹಾಲು. ಇದಕ್ಕೆ ನೋಡಿ ಈ ಥರ ಎಲ್ಲ ಆಗಬೇಕು. ಎಲ್ಲ ಬಿಡಿಯಾಗಿ ಈ ಥರ ನೀರು ಬೇರೆ ಪನ್ನೀರ್ ಬೇರೆ ಆಗಬೇಕು. ಆಮೇಲೆ ಈ ರೀತಿಯಾಗಿ ಅದನ್ನೆಲ್ಲ ಬಸ್ಕೋಬೇಕು. ಅಂದರೆ ನಾನು ಇಲ್ಲಿ ವಿಡಿಯೋನ ಅದು ಮಾಡಿರೋದು ಕ್ಲಿಪ್ಪಿಂಗ್ ಹೋಗ್ಬಿಟ್ಟಿದೆ, ಡಿಲೀಟ್ ಆಗಿದೆ. ನೀರೆಲ್ಲ ಬಸ್ಕೊಂಡು ಹಿಂಡಿ ಅದು ನೀರೆಲ್ಲ ತೇವಾಂಶ ಹೋದಾದಮೇಲೆ ಉಂಡೆ ಥರ ಮಾಡ್ಕೋಬೇಕು. ಕ್ರ್ಯಾಕ್ ಇರ್ಬೋದು, ಸಾಫ್ಟಾಗಿರಬೇಕು. ಆಮೇಲೆ ಪಾನಕದ್ದು ವೀಡಿಯೋ ಕ್ಲಿಪ್ಪಿಂಗ್ ಹೋಗ್ಬಿಟ್ಟಿದೆ. ನಮಗಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು, ಅಂದರೆ ನಮ್ಗೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ಶುಗರನ್ನು ಮಾಡ್ಕೋಬೇಡಿ, ಸ್ವಲ್ಪ ಮಾತ್ರ. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ರಂದರೆ ಅದು ಗಾತ್ರ ಬೇರೆ ಆಗಿರುತ್ತೆ, ಚೇಂಜ್ ಆಗಿರುತ್ತೆ. ಅದು ಶೇಪು ನಮ್ಮ ಮೊದಲು ಹಾಕಿದ್ಕಿಂತ ದೊಡ್ಡದಾಗಿರುತ್ತೆ. ಆವಾಗ ಈ ರೀತಿಯಾಗಿ ಶುಗರ್ ಸಿರಪ್ನ ಸ್ವಲ್ಪ ಹಿಂಡ್ಕೊಳ್ಳಿ, ಫುಲ್ಲಲ್ಲ, ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು. ಇಲ್ಲಿ ಪಕ್ಕದಲ್ಲೇ ಹಾಲನ್ನ ರೆಡಿ ಮಾಡಿರ್ತೀವಲ್ವ, ಹಾಲಿಗೆ ನಾರ್ಮಲಾಗಿ ಹಾಲು ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬಾದಾಮ್ ಪೌಡ್ರು ಮತ್ತು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಲೇಬೇಕು, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಇದನ್ನ. ಕೇಕ್ ತರೋಕ್ಕಂತ ಇವಾಗ ಹೊರಟಿದ್ದೀವಿ. ಸಾಯಂಕಾಲ ಆಗಿದೆ ಆಲ್ರೆಡಿ. ಅವರು ಮನೆ ಕೂಡ ಬಿಟ್ಟಿದ್ದಾರಂತೆಲ್ಲ ತರದಿಂದ. ನೋಡಬೇಕು, ಕೇಕ್ ಅವ್ರಿಗೆ ಇಷ್ಟ ಆಗಲ್ಲ, ನೋಡೋಣ ಏನು ರಿಯಾಕ್ಟ್ ಮಾಡ್ತಾರೆ ಅದನ್ನು. ಎಷ್ಟು ಚೆನ್ನಾಗಿ ಕಾಣುತ್ತೆ. ಗೌರ್ಮೆಂಟ್ ಸ್ಕೂಲ್ ಲಾಸ್ಟ್ ವಿಡಿಯೋ ಚಂದ ತೋರ್ಸೋಕ್ಕಾಗಿಲ್ಲ. ಮಾಡಕ್ಕೆ ಒಲ್ಲಂದ್ರೆ ಏನು ಮಾಡ್ತೀರಿ? ಅವ್ರು ಕೇಕ್ ಕಟ್ ಮಾಡಕ್ಕೆ ಒಲ್ಲಂದ್ರೆ ಏನು ಮಾಡ್ತೀರಿ? ಸಸಿಗಳು ಸಲುವಾಗಿ ಕಟ್ ಮಾಡ್ತಾರಂತೀಯ? ನೋಡುವ ನಮ್ಮ ಕೇಕ್.
ಸೇಮ್ ಒಂದು ಬಟನ್ ಐತಲ್ಲ ಆ ಟೈಪ್. ನೀನು ಕಣ್ಣು ತೆರೆದಿರಲು ಬೆಳಕಿಗೂ ಬಳುವಳಿಯೇ ಮನದಲ್ಲಿ ನೀನಿರಲು ಪ್ರೀತಿಯ ಚಳುವಳಿಯೇ ಗೆಳತಿಯೇ ನೀ ಸಿಗುವೆಯಾ ಸಿಗುವೆ ಸಿಗುವೆ ನಿನ್ನೋಳೆ ಅಲ್ಲವೇ ಚೆಲುವೆ ಬ್ರಹ್ಮನ ಬಳಿ ಮನವಿಯೊಂದ ಹೇಳಿದೆ ನಿನ್ನ ಸಂಗಾತಿಯಾಗ ಬಯಸಿದೆ